ಏನ್ ಯಜಮಾನ್ರೆ ಇದು? ಇಡೀ ಊರ್ಗೂರ ಸೇರ್ಕೊಂಡಿದೆ. ಮಕ್ಳಿಗೆ ಬೇರೆ ಸ್ಕೂಲಿಗೆ ರಜಾ ಹಾಕ್ಸಿ ಕರ್ಕೊಂಬಂದು ಕೂಡ್ಸ್ಕೊಂಡಿದ್ದೀರಾ. ಏನ್ ವಿಷಯ? ಮೇಷ್ಟ್ರೆ, ನಮ್ಮೂರಿನ ಮಾನ ಮರ್ಯಾದೆ ಧರ್ಮ ಕರ್ಮ ಸಂಪ್ರದಾಯ ಎಲ್ಲ ಈ 3 ಜನ ಹುಡುಗರಲ್ಲ ರೋಡಕ್ ತಂದ್ಬಿಟ್ಟವ್ರೆ. ಅದಕ್ಕೆ ಪಂಚಾಯತಿ ಸೇರ್ಸಿದೀವಿ. ಅಲ್ಲಿ ನೋಡಿ, ಆ ಮಧ್ಯದಲ್ಲಿ ನಿಂತವನಲ್ಲ, ಅವ ನಮ್ ಪೂಜಾರಪ್ಪನ ಮಗ. ಓ, ದೇವ್ರಿಗೆ ಬಿಟ್ಟಿರೋ ಪೂಜಾರಿ ಅಂದ್ರೆ ಇವನೇನಾ? ಅವನಿದಾನಲ್ಲ, ಅವನ್ ನಮ್ ನಾಯಕರು ಮಗ. ನೀನ್ ನೋಡಿ ನಗ್ತಾವಳೆ ಹೆಂಗೋ? ಹಂಗಂದ್ರೆ ಅದೆಂಗೋ ನಿನಗ್ ಮಾತ್ರ ಹಂಗೆ? ಕಾಸಿದ್ರೆ ಕೋತಿನೂ ಅಲ್ಕಿರಿಯುತ್ತೆ. ಇವನ ಹತ್ರ ದಂಡಕ್ ದುಡ್ಡಿದೆ, ಸಾಕು. ದುಡ್ಡಿದ್ರೆ ಸಾಲ್ದು ಮಗ, ಮಚ್ಚೆ ಇರ್ಬೇಕು ಇದಕ್ಕೆಲ್ಲ. ಯಾರನ್ ಬೇಕಾದ್ರೂ ತೋರ್ಸು, ರೆಡಿ ಮಾಡೋದಕ್ ಒಂದೇ 1 ನಿಮಿಷ ಸಾಕು ಈ ಅಣ್ಣನ್ಗೆ. ಅದೆಂತ ಮಚ್ಚೆ ಇದೆ, ತೋರ್ಸೋ ನೋಡೇ ಬಿಡಣ. ತೋರ್ಸೋ ಟೈಮಲ್ಲಿ ತೋರಿಸ್ತೀನಿ. ಈಗ ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಬಾ. ಇವ್ರಿಬ್ರವ್ರಲ್ಲ ಓಕೆ, ಆ 3ರವನಲ್ಲ ಹುಟ್ಟೋಪರ್ ಏನೋ ಅಮೆರಿಕದಲ್ಲ ಹುಡ್ದಂಗಾಡ್ತಾನೆ. ಬಲ್ ಶೋಕಿಲ್ಲ ಅಲ್ಲ. ಅವ್ರ ಅಪ್ಪ ಒಳ್ಳೆ ರಿಟೈರ್ಡ್ ಮಿಲಿಟರಿ ಆಫೀಸರ್. Wonder where this fairy came from. She's from heaven. Heart size of the Amazon. Hand steady, hair long. Holding fire in her hands. She starts to dance. Gentlemen and ladies, when we are going to have ration card, we are going to passport. When we going passport, we are going to go to America. You tell me why? Because America, it's my country. ಭಟ್ರು ವಾಸ್ತು ಪ್ರಕಾರ ಇದೇ ದಿಕ್ಕಲ್ಲಿ ಹಾಕೋ. ಇದೇನ್ಲಾ ಶಿಷ್ಯ, ಈ ಪಾಟಿ ಜನ ಸೇರ್ಕೊಂಬಿಟ್ಟವ್ರೆ. ಅಂದ್ರೆ ಈ 3 ಪೆಕ್ರನ್ ನನ್ನ ಮಕ್ಕಳಿಗೆ ಇವತ್ತೇನೋ ದೊಡ್ಡದಾಕಾದೈತೆ. ಇವ್ರ್ಯಾರು? ಇವನು ಈ ಊರು ಸೌಕಾರ, ಆದ್ರೆ ಕೆಟ್ಟನ್ ಮಗ. ಒಂದ್ ಕಾಲದಲ್ಲಿ ಈ ಊರಲ್ಲಿ ಕಳ್ಬಟ್ಟಿ ಇಸ್ಬಿಟ್ಟು ಕಳ್ತನ ಮಾಡಿಸಿ ಇಡೀ ಊರ್ನೇ ಕುಟ್ಟಿಸ್ಬಿಟ್ಟಿದ್ದ. ಹೌದಾ? ಅಪ್ಪಯ್ಯನವರು, ಮಿಲಿಟರಿ ಆಫೀಸರು, ಪೂಜಾರಯ್ಯನವರು, ಈ 3 ಸೇರಿ ಇವನು ಬುದ್ಧಿ ಕಲ್ಸಿ ಈ ಊರು ಉದ್ಧಾರ ಮಾಡಿದ್ರು. ಊರ್ ಪಂಚಾಯತಿ ಆದ್ರೆ ಊರ್ಗಿನ ಮುಂಚೆ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಿದ್ದ. ಇವತ್ತು ಅವ್ರ ಮಗ ಕಟ್ಕಟ್ಟೆಯಲ್ಲಿ ನಿಂತವನಂತ ಬಚ್ಚಿಕೊಂಡಿರ್ಬೇಕಲ್ಲ. ಓ, ಮೋಸ್ಟ್ಲಿ ಕಣ್ಣ ಮುಚ್ಚಾಲೆ ಆಡ್ತಿರ್ಬೇಕು ಹುಡುಕ್ರಲ್ಲ. ನಮ್ ನಾಯಕರ ಬಗ್ಗೆ ಹಂಗೆಲ್ಲ ಕೇವಲ ಮಾತಾಡ ಕಣಯ್ಯ. ಯಜಮಾನ್ರೆ, ಸ್ವಲ್ಪ ಅದುಮ್ಕೊಂಡ್ ಕೂತ್ಕೊಂತೀರಾ? ಊರಿನ ಪಂಚಾಯತಿ ನಾಯಕ ಅಂದ್ರೆ ಟೈಮಿಂಗ್ ನಿಯತ್ತಿರ್ಬೇಕು. ಊರ್ನವ್ರಿಗೆಲ್ಲ ಒಂದ್ ಟೈಮು, ಇವ್ರ ಮಗನ್ಗೊಂದ್ ಟೈಮ್ ಅಂತೆ. ಬರ್ಲಿರಿ ನಿಮ್ ಸೂಪರ್ ಡುಬಾಕ್ ಜಡ್ಜು, ಅದೇನ್ ತೀರ್ಪು ಕೊಡ್ತಾರೋ ನಾವು ಕೂತ್ಕೊಂಡು ನೋಡ್ತೀವಿ. ಮುಚ್ಲಾ. ಓ, ನಮ್ ನಾಯಕರು ಬಂದೇ ಬಿಟ್ರು. ಲೇ ಶಿಷ್ಯ, ನಿನ್ನೆ ಕೇಬಲ್ ಅಲ್ಲಿ ಯಾವ ಪಿಕ್ಚರ್ ಹಾಕಿದ್ರು? ಸಿಂಹ. ಓಹೋ, ಅದಕ್ಕೆ ಈ ಪೋಸಲ್ ಬರ್ತಾವ್ರೆ ಸಾಹೇಬ್ರು. ನಾನು ಪಡೆಯಪ್ಪ ನೋಡ್ದೆ ತೆಲುಗು ಅಲ್ಲಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಾಯಕ್ರೆ, ಪಂಚಾಯತಿ ಶುರು ಮಾಡವ? ಅಲ್ಮುರ್ಕ, ಅದ್ಯಾಕ್ಲಾ ಇನ್ನೊಂದ್ ಗಂಟೆ ಬಿಟ್ಟೆ ಶುರು ಮಾಡು. ಪಾಪ ಬೇಗ ಬಂದವ್ರು ನೋಡು, ಆರ್ತಿ ಎತ್ತಿ ಕುಂಬಳಕಾಯಿ ಹೊಡೆದೇ ಶುರು ಮಾಡು. ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಇರಲ್ಲ ಅಷ್ಟೊತ್ತಿಂದಲೂ. ರೀ ಯಜಮಾನ್ರೆ, ನಾಯಕರು ಮಾತಾಡ್ಲಿ. ಮಾತಾಡಿ ಸ್ವಾಮಿ, ಮಾತಾಡಿ. ಸಾಕು ಮಾತಾಡಿ. ನಾನ್ ಮಾತಾಡದಂಗೆ ನೀನ್ ಯಾವನೇ ಕೇಳಕ್ಕೆ? ಅದಕ್ಕೆ
ಹಾಗೆ ಓಡ್ಸಕ್ಕೆ ಸರಿ ನನ್ ಮಗ. ನೀನ್ ಶುರು ಮಾಡಪ್ಪ. ನೋಡಿ, ಮಿಲ್ಟ್ರಿ ಮಹೇಶಪ್ಪನವ್ರ ಮಗ ಸುರೇಶ, ಪೂಜಾರಪ್ಪನವ್ರ ಮಗ ಸ್ವಾಮಿ, ನಮ್ಮೂರ್ ನಾಯಕರಾದ ಅಪ್ಪಯ್ಯನವ್ರ ಮಗ ರಾಮರಾಜ, ಇವರು ನಮ್ಮೂರಿನ ಸಂಪ್ರದಾಯ ಕಟ್ಲೆ ಎಲ್ಲಾನು ಮೀರಿ 14 ಬಾರಿ ಊರ್ ಬಿಟ್ಟು ಹೋಗಕ್ಕೆ ನೋಡವ್ರೆ. ದೇವಿ ಪೂಜೆ ಆದ್ಮೇಲೆ ಗಡಿ ದಾಟಿ ಯಾರು ಹೋಗ್ಬಾರ್ದು ಅನ್ನೋ ನಿಯಮನ ಮುರಿದವ್ರೆ. ಈ ಆರೋಪನ ಒಪ್ಕೋತೀರಾ? ಸ್ವಾಮಿ, ನೀನ್ ಹೇಳಪ್ಪ. ಎಲ್ರೂ ನಿನ್ನ ದೇವ್ರು ಅನ್ಕೊಂಡಿದ್ದಾರೆ. ನಿನ್ನ ಬಾಯಲ್ಲಿ ಸುಳ್ಳು ಬರಲ್ಲ ಅಂತ ನಮಗ್ ಗೊತ್ತು. ಸುಳ್ಳು ಹೇಳಿದ್ರೆ ದೇವ್ರ ಕಣ್ ಕುಗ್ತಾರೆ ಅಂತ ನನಗೂ ಗೊತ್ತು. ಅದಕ್ಕೆ ನಿಜ ಹೇಳ್ತೀನಿ ಅಧ್ಯಕ್ಷರೇ, ನಾವ್ ಹೋಗಕ್ ಸ್ಕೀಮ್ ಹಾಕಿದ್ ನಿಜಾನೇ, ಆದ್ರೆ ಐಡಿಯಾ ಕೊಟ್ಟಿದ್ ಇವನೇ. ಇವನೇ ಐಡಿಯಾ ಕೊಟ್ಟಿದ್ದು. ನಾನ್ ದೇವಸ್ಥಾನದಲ್ಲಿದ್ದೆ, ಅರ್ಜೆಂಟ್ ಆಗಿ ಬಾರೋ ಅಂದ. ನನಗ್ ಕೆಲ್ಸ ಇದೆ ಅಂದೆ, ಅದನ್ನ ಬಿಟ್ಟಾಕಿರೋ ಸಿನಿಮಾ ನೋಡೋಣ ಬಾ ಅಂತ ಕರೆದ. ಅವನು ಕರೆದ, ನೀನ್ ಹೋದೆ. ನಿನ್ ಬುದ್ಧಿ ಎಲ್ಲೋಗಿತ್ತು? ಅಲ್ಲೇ ಇತ್ತು. ನಮಗೂ ಒಟ್ಟಾಗ ವಯಸ್ಸಾಯ್ತು. ಇಂಗ್ಲಿಷ್ ಸಿನಿಮಾ 4 ಒಳ್ಳೆ ಸೀನ್ ಇರ್ತವೆ. ಅವ್ನ್ ನೋಡೋ ಸ್ವಾತಂತ್ರ್ಯ ನಮ್ಗಿಲ್ವಾ? ಸೂರ್ಯ, ಬಾಯ್ ಜಾಸ್ತಿ ಆಯ್ತು ಕಲ್ಲ ನಿಂದು. ಏನ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿಯಲ್ಲ ನೀನು? ನಿಂಗೇನಲ್ಲ ಗೊತ್ತು ಅದ್ರ ಬಗ್ಗೆ? ಅದಕ್ಕೋಸ್ಕರ ಬಹಳ ಜನ ಪ್ರಾಣನ ಕೊಟ್ಬಿಟ್ಟವ್ರೆ. ಆ ಸ್ವಾತಂತ್ರ್ಯನ ನೀವ್ ಯುವಕರುಗಳು ಕಾಪಾಡ್ಬೇಕು. ಅದ್ಬಿಟ್ಟು ನಾಶ ಮಾಡಕ್ ಹೊಂಟಿದಿರಲ್ಲ ನೀವು. ಹೋದ್ರಿ ಕನ್ನಡ ಸಿನಿಮಾಗ್ ಹೋಗ್ಬಾರ್ದ? ಅದೇನಲ್ಲ ಇಂಗ್ಲಿಷ್ ಅಂತ ಇಂಗ್ಲಿಷು ಅದ್ರಲ್ಲಿರೋ ಬಿಟ್ಟು ನಮ್ ಕನ್ನಡ ಸಿನಿಮಾದಲ್ಲಿ ಇರಕ್ಕಿಲ್ವಾ? ಇರುತ್ತೆ, ಆದ್ರೆ ಎಲ್ಲ ಔಟ್ ಆಫ್ ಫೋಕಸ್ ಅಲ್ಲಿ. ಕೂಲ್ ಡ್ಯಾಡಿ. ಕೋಲು ಇಲ್ಲ. ನನಗೆ ಕನ್ನಡದಾಗ ಇಷ್ಟ ಆಗದೆ ಇರೋ ಪದ ಅಂದ್ರೆ ಅದೊಂದೇ ಇಂಗ್ಲಿಷ್. ಸುಮ್ನೆ ಡ್ಯಾಡಿ, 20 ವರ್ಷದಿಂದ ಬರೀ ಇದೇ ಡೈಲಾಗ್ ಆಯ್ತು. ಬೇರೆ ಯಾವ್ದು ಪಂಚಿಂಗ್ ಡೈಲಾಗ್ ಗೊತ್ತಿಲ್ವಾ? ಲೆಫ್ಟ್ ರೈಟ್ ಬಿಟ್ರೆ ಬೇರೆ ಏನ್ ಗೊತ್ತಿದೆ ಅವನ್ಗೆ? ಏನೋ ನಾನೇ ಇವ್ರಿಬ್ಬರನ್ನ ಹಾಳು ಮಾಡ್ದಂಗೆ. ಅವ್ರು ಆಲ್ರೆಡಿ ಹಾಳಾಗೋಗಿದಾರೆ. ಇಷ್ಟಕ್ಕೂ ಆ ಇಂಗ್ಲಿಷ್ ಸಿನಿಮಾ ನೋಡೋಣ ಅಂತ ಐಡಿಯಾ ಕೊಟ್ಟಿದ್ ಯಾರು ಗೊತ್ತಾ? ಯಾರು? ಬಾಯ್ ಬಡ್ಕೊಂಡಿದ್ ಯಾರು ಗೊತ್ತಾ? ಯಾರು? ಈ ಸ್ವಾಮಿ. ಸ್ವಾಮಿ ಕಂದ, ನೀನು ದೇವಿ ಪ್ರಸಾದ. ನೀನು ಕಾಳಿದಾಸ ಆಗಿ ಊರ್ನೆಲ್ಲ ಉದ್ಧಾರ ಮಾಡ್ತೀಯ ಅನ್ಕೊಂಡ್ರೆ ಪೋಲಿದಾಸ್ ಆಗ್ತಾ ಇದೆಯಲ್ಲಪ್ಪ. ಕ್ಷಮಿಸಿ ಅಪ್ಪಾಜಿ, ದೇವಸ್ಥಾನದ ಆವರಣದಿಂದ ನನ್ನ ನಿರ್ಗಮನಕ್ಕೆ ಅವಕಾಶ ಮಾಡಿಕೊಡಿ. ಸ್ವಾಮಿ, ಹಂಗಲ್ಲ ಹೇಳ್ಬಾರ್ದಪ್ಪ. ನಿನ್ನ ದೇವರಿಗೆ ಅರ್ಪಿಸ್ಬಿಟ್ಟಿದೀವಪ್ಪ. ಶುರುವಾಯ್ತು. ಯಾರನ್ನ ಕೇಳಿ ತೀರ್ಮಾನ ತಗೊಂಡ್ರಿ ಅಮ್ಮಾಜಿ? ತೀರ್ಥ ತಗೊಂಡ್ರೆ ಶೀತ ಆಗತ್ತೆ, ಆರತಿ ತಗೊಂಡ್ರೆ ಉಷ್ಣ ಆಗತ್ತೆ ಅನ್ನೋ ನನ್ನನ್ನ ದೇವಸ್ಥಾನಕ್ಕೆ ಹೇಗೆ ಅರ್ಪಿಸಿದ್ರಿ? ಸ್ಕೂಲ್ ಬೆಲ್ ಹೊಡಿತಾ ಇದ್ರೆ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಆದ್ರೆ ನನ್ನ ದೇವಸ್ಥಾನಕ್ಕೆ ಗಂಟೆ ಬಾರ್ಸಕ್ ಕಳಿಸ್ತಾ ಇದ್ರಿ. ಎಲ್ಲ ಶಕ್ತಿ ಪ್ರಧಾನ ಮಾಲಶ್ರೀ ಚಿತ್ರ ತೋರಿಸಿ ಅಂತ ಅಂದ್ರೆ ಭಕ್ತಿ ಪ್ರಧಾನ ಪಿಕ್ಚರ್ಗಳು ತೋರಿಸ್ತಾ ಇದ್ರಿ. ಯಾಕೆ ಅಮ್ಮಾಜಿ, ಯಾಕೆ? ಎಲ್ಲ ಜಾಲಿಗಿರ್ಬೇಕಾರೆ ನನ್ನೊಬ್ಬನ ಜಾಲಿ ಮರದ ತರ ಬೆಳೆಸ್ಬಿಟ್ಟಿ. ಯಾಕೆ ಅಮ್ಮಾಜಿ, ಯಾಕೆ? ಹೌದು, ಇವನು ನಮ್ ತರ 2 ಕಾಲಿನ ಮನುಷ್ಯ. ಅಷ್ಟೇ ಅಲ್ಲ, ನಮ್ ತರಾನೇ ಬಾಡಿದ ಎಲ್ಲಾ ಪಾರ್ಟ್ಸು ಇದೆ. ಇವನ್ಗೂ ಜೀವನದಲ್ಲಿ ಜಾಲಿಯಾಗಿರ್ಬೇಕು ಅನ್ಸಿದ್ರೆ ತಪ್ಪ? ಹೇಳಿ ಅಪ್ಪ, ತಪ್ಪ? ಸ್ವಾಮಿ ಕಂದ, ನೀನಿನ್ನು ಚಿಕ್ಕ ಹುಡುಗನಪ್ಪ. ಯಾವ ನನ್ ಮಗ ಹೇಳಿದ್ದು? ನೀನ್ ಹೀಗೆಲ್ಲ ಮಾತಾಡಬಾರ್ದಪ್ಪ. ನೀನು ಹುಟ್ಟಿದ್ದೇ ದೇವಿ ಕೃಪೆಯಿಂದ. ಈ ಮೂವರು ಪ್ರತಿ ಸಾರಿ ಊರ್ ಬಿಟ್ಟಾಗ್ಲು ಮತ್ತೆ ಬರೋವಾಗ ಏನಾದ್ರೂ ಕೆಟ್ಟದ್ ತರ್ತಾರ ಅನ್ನೋ ಭಯ, ಈ ಊರಿನ ಘನತೆಗೆ ಕುಂದು ಬರುತ್ತಾ ಅನ್ನೋ ಆತಂಕ. ನಾವು ಬಹಳ ವರ್ಷಗಳಿಂದ ಜಾಗೃತಿಯ ಕಾಪಾಡ್ಕೊಂಡ್ ಬಂದಿರೋ ಈ ಊರಿನ ಸಂಸ್ಕೃತಿ, ಧರ್ಮ, ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು. ಆದ್ರೆ ಈ ಮೂವರು ಅದನ್ನ ನಾಶ ಮಾಡ್ತಾ ಇದ್ದಾರೆ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಅದು ನನ್ನ ಮಗ ಆದ್ರೂ ಸರಿ, ಬೇರೆ ಯಾರ ಮಗ ಆದ್ರೂ ಸರಿ. ಏನಂತೀರಿ? ಈಗ ಪಂಚಾಯತಿ ತೀರ್ಮಾನ ಕೇಳಿ. ಇನ್ನು ಮುಂದೆ ಈ ಮೂವರು ಒಬ್ರಿಗೊಬ್ರು ಮಾತಾಡಬಾರ್ದು. ಹಾಗೇನಾದ್ರೂ ಮಾತಾಡಿದ್ ಕಂಡು ಬಂದ್ರೆ ಬರೀ ಇವರಿಗೆ ಅಲ್ಲ, ಇವ್ರ ಮನೆಯವ್ರಿಗೂ ಸೇರಿ ಊರಿಂದ ಬಹಿಷ್ಕಾರ ಹಾಕ್ಬೇಕಾಗುತ್ತೆ. ಏನ್ರಿ ಹೀಗ್ ಕೊಟ್ಬಿಟ್ರು ತೀರ್ಪು? ಇದಪ್ಪ ಸಿಂಹಾದ್ರಿ ಸಿಂಹ ತೀರ್ಪು. ಇನ್ನೇನ್ ಯಜಮಾನ್ರು ಕಪ್ಪಾಳು ಕೊಡಿಯೋ ತರ ತೀರ್ಪು ಕೊಟ್ಟಾಯ್ತಲ್ಲ. ಹೋಯ್ತಾರೆ ಶಿಷ್ಯ ಜೊತೆ 3 ಜನ ಮೇಲೆ ಕಣ್ಣಿಟ್ಟಿರ. ಹೋಗ್ರಿ ಒಳ್ಳೆ ಇವನೇನು ಸಂಧಿಯಿಂದ ಸದ್ದಿಲ್ಲೇ ಒಬ್ನೇ ಹೋಗ್ತಾವನೆ. ಸಮಯ ಏನಪ್ಪ ಸಮಾಚಾರ? ಅವ್ನ್ ಫಿಟ್ಟಿಂಗ್ ಮಹೇಶ ತಿರುಗ್ ನೋಡ್ಕೊಂಡು ಹೋಯ್ತಾನ. ಸುಮ್ನೆ ಹೋಗೋ. ಊರವ್ರನ್ನೆಲ್ಲ ಯಾಮಾಸ್ ಬರೋ ಅಷ್ಟೊತ್ತಿಗೆ ತಿಂದಿದ್ ಪ್ರಸಾದ ಎಲ್ಲ ಕರಗೆ ಹೋಯ್ತು. ಛೇ, ಈ ಊರವರೆಲ್ಲ ನಮ್ಮನ್ನ ಬೇರೆ ಜೈಲಲ್ಲಿರೋ ಕೈದಿಗಳ ತರ ಮಾಡ್ಬಿಟ್ರು. ಕದ್ದು ಮುಚ್ಚಿ ಮೀಟ್ ಮಾಡಂಗ ಆಗೋಯ್ತು. ಇವ್ರಿಗೆ ನಮ್ ವ್ಯಾಲ್ಯೂನೇ ಗೊತ್ತಿಲ್ಲ. ನಾವ್ ಮೂವರು ಒಂದಷ್ಟು ದಿನ ಯಾವ ನನ್ ಮಗನ್ ಕಣ್ಗೂ ಬೀಳ್ದಂಗೆ ಎಲ್ಲಾದ್ರೂ ಓಡೋಗ್ಬಿಡೋಣ. ಈ ಊರಿನ ಜನದ ಸವಾಸನೆ ಬೇಡ. ಸ್ವಾಮಿ, ಬೆಂಗಳೂರು ಹೋಗೋಣ. ತುಂಬಾ ದೊಡ್ಡೂರು, ಕಲರ್ ಹುಡುಗಿರಿರ್ತಾರೆ. ಊರ್ ತುಂಬಾ ಬಾರ್ಗಳು, ಡಿಸ್ಕೋಥೆಕ್ಗಳು. ಹೆಂಗೂ ನನ್ ಫ್ರೆಂಡ್ ಸುಂದರ ಅಲ್ಲೇ ಇರ್ತಾನೆ. ಅವನ್ ರೂಮಲ್ಲೇ ಉಳ್ಕೊಂಡು 1 ವಾರ ಮಜಾ ಮಾಡ್ಕೊಂಡ್ ಬರೋಣ. ನೀನ್ ಹೇಳಿದ್ ಮ್ಯಾಟ್ರಿಕ್ ಕೇಳಿ ಖುಷಿಯಾಗಿ ಟಾಪ್ ಫ್ಲೋರು ಟಪಟಪ ಅಂತ ಇದೆ.
ಭಯ ಆಗ್ಬಿಟ್ಟು ಗ್ರೌಂಡ್ ಫ್ಲೋರ್ ಗಡಗಡ ನಡುಗ್ತಾ ಇದೆ. All okay. What do for money? ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತೀರಾ? ಆ ದೇವ್ರು ನಮಗೋಸ್ಕರ ಒಂದು ಸ್ಪೆಷಲ್ ಉಂಡಿನೇ ಮಾಡಿಟ್ಟವನೆ. ಜನ ಎಲ್ಲ ತಂದ ದುಡ್ಡು ಹಾಕ್ತಾರೆ, ನಾನು ಕಡ್ಡಿ ಬಿಟ್ಬಿಟ್ಟು ಎತ್ತುತ್ತಾ ಇರ್ತೀನಿ. ನೀವು ಲಗೇಜ್ ಎತ್ತಾಕೊಂಡು ಬನ್ನಿ. ನಾನು ನಮ್ಮ ಮನೆಯಿಂದ ಎಷ್ಟಾಗುತ್ತೋ ಅಷ್ಟು ದುಡ್ಡು ದೇಬ್ಕೊ ಬರ್ತೀನಿ. Yes. 3 ಚೊಂಬು ಮಾತಾಡಿದ್ದು ಈ ಚೊಂಬು ಕೇಳಿಸ್ಕೊಂಡಿಲ್ಲ ಅನ್ಕೊಂಡ್ರ? ಮಾಡ್ತೀನಿ ನನ್ನ ಮಕ್ಕಳ. ಆವು ಸಾಯ್ಬೇಕು, ಕೋಲು ಮುರಿಬಾರ್ದು. ಹಂಗೆ ಅಮ್ಮ ತಾಯೇ, ನಾನ್ ನಿಜವಾಗ್ಲೂ ಕದ್ದಿತಾ ಇಲ್ಲ, ಟೆಂಪ್ರವರಿ. ಆ 3 ಜನ ಪೆಕ್ರ ನನ್ನ ಮಕ್ಕಳು ಸಿಗಾಕೊಂಡ್ಮೇಲೆ ನಾನೇ ತಂದಿಟ್ಬಿಡ್ತೀನಿ ನಮ್ ತಾಯಣಿಗೆ. ಪೆಕ್ರ ನಂಬರ್ 1 ಹೋಗ್ತಾವನೆ. ಇವನು ಒಂಡಿ ಚೋರ, ಒಂಡಿ ಒಳಗೆ ಹಾಕೊಂಡೆ ಕೋಲ, ಇವನು ಭಾರಿ ಚೋರ. ಇಷ್ಟು ವರ್ಷದಿಂದ ದೇವ್ರ ಪೂಜೆ ಮಾಡ್ಕೊಂಡ್ ಬಂದಿದ್ಯಾ, ಇನ್ನೂ ಕಡ್ಡಿ ಬಿಡಕ್ ಬರಲ್ಲ ಅಂದ್ರೆ ಪೆಕ್ರ ಬೇವರ್ಸಿನೇ ನೀನು. ಚೋರಾರೆ ಅರೆ ಚೋರಾರೆ, ಅರೆ ಚೋರಾರೆ ಚೋರಾರೆ ಚೋರ 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 ಚೋರ. ಬಾಗಿಲ್ಲ ಮಗ, ಲೇಟ್ ಆಯ್ತು. ನಮ್ಮಪ್ಪ ಮಲ್ಕೊಳ್ಳಿರೋ, ಊಟ ಮಾಡ್ತಾ ಇದ್ರು. ಒಂದು ನಿಮಿಷ ಇರು. ಇಲ್ಲೇನೆಲ್ಲ ಮಾಡ್ತಾ ಇದ್ಯಾ ನೀನು? ಅಪ್ಪ, ಅದು ದುಃಖ ಫರ್ಗೆಟ್ ಮಾಡಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದೀನಿ. ಎಕ್ಸೈಸ ಯಾವ ಹೊತ್ತಾಗ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕಲ್ಲ. ಮಾಡ್ಬಾರ್ದು ಹೊತ್ತಾಗ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಯ್ತದೆ. ನಿಂಗೇನಲ್ಲ ತೊಂದ್ರೆ? ನಿನ್ಗೆ ನಾನಿಲ್ವಾ? ನಿಮ್ ಅವ್ವ ಇಲ್ವಾ? ಇಲ್ಲಿ ಕೇಳಲ್ಲ. ಇಲ್ಲಿ ನಾನು ಮಿಲಿಟರಿ ಸರ್ವಿಸ್ನಾಗಿದ್ದಾಗ ಯುದ್ಧ ಭೂಮಿಯಾಗೆ ಗನ್ ಹಿಡ್ಕೊಂಡು ಎದುರುಗಡೆ ಸತ್ರು ಹಿಡ್ದೆ ಅಂದ್ರೆ ಕೇಳ್ ಕಥಮ್ ನಾಟಕ ಬಂದ್ 100 ಜನ ಕೊಂದ್ಬಿಟ್ಟಿವ್ನಿ. ಆಗ ನನಗ್ ದುಃಖ ಆಗ್ಲಿಲ್ಲ. ಯಾಕೆ ಹೇಳು? ಅದು ಕರ್ತವ್ಯ ಕಲ್ಲ. ಆದ್ರೆ ಈಗ ನಿನ್ ಮುಖ ನೋಡ್ತಿದ್ದಂಗೆ ನಂಗೆ ಸಾನೆ ದುಃಖ ಆಯ್ತದೆ ಕಣಲೆ. ಯಾಕೆ ಹೇಳು? ಮಮತೆ ಮಗ ಮಮಕಾರ. ಡ್ಯಾಡಿ, ಯಾಕೋ ಹಂಗ ಹಿಡ್ಕೊತಾ ಇದ್ಯಾ? ಮಮ್ಕಾರ ಡ್ಯಾಡಿ, ಮಮ್ಕಾರ. ನೋಡು, ಮಕ್ಕಳು ಎದೆ ಮಟ್ಟ ಬೆಳೆದ್ಮೇಲೆ ಸ್ನೇಹಿತರನ್ನ ಕಂಡಂಗೆ ಕಾಣ್ಬೇಕಂತೆ. ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಕಣ್ಲಾ. ಒಳ್ಳೆ ವಿಷಯ ಯಾವ್ದೇ ಇರ್ಲಿ ನನ್ ಸಪೋರ್ಟ್ ಐತೆ. ಮೊದಲು ನೀನ್ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡ್ಬೇಕು, ಆಯ್ತಾ? ಮೊದಲು ನೀನ್ ಅದನ್ನ ಕಲಿ. ಈಗ ಬಂದ್ ಮನಿಕೋ. ಇಷ್ಟೊತ್ತಾಗ ಏನ ನೀನ್ ಎಕ್ಸರ್ಸೈಸ್ ಮಾಡೋದು ಇಂಗ್ಲಿಷ್ ನೋಡ್ತಾರ? ಈಗ ಅಮಿಕ್ಕನ್ ಮನೆಗೆ ಹೋಗ್ಬಿಡ್ಬೇಕು. ಸೂರ್ಯ, ನಿಮ್ಮಪ್ಪ ಹೇಳಿದ್ರಲ್ಲೂ ಒಂದು ಅರ್ಥ ಇದೆ. ಪೆಕ್ರ ನಂಬರ್ 2, 3 ಬಂದ್ರು ಅನಿಸ್ತದೆ. ಹೋಗ್ಲಿ ಬಿಡು, ಅದ್ ಏನ್ ಹೇಳ್ತೀವ. ಅದ್ ಸರಿ, ಸ್ವಾಮಿ ಇಲ್ಲಿ ಬಂದಿದ್ದಾನೆ ಅಂತ ಏನ್ ಗ್ಯಾರಂಟಿ? ಮಧ್ಯರಾತ್ರಿಲೂ ನೀನ್ ಇಂಗ್ಲಿಷ್ ಬೇಕಾ? ಮುಚ್ಕೊಂಡ್ ಬಾರ. ವಿ ಗೋ ಬ್ಯಾಂಗ್ಳೂರ್. ಎಲ್ಲೋದ ಇವನು? ಕಾಣಿಸ್ತಾ ಇಲ್ವಲ್ಲ? ಬ್ಯಾಗ್ ಇಲ್ಲಿ ಬಿಸಾಕ್ಬಿಟ್ಟು ಎಲ್ಲೋದ ಇವನು? ಅಲ್ಲಿ ನೋಡ ನಡಿ. ಏ ಸ್ವಾಮಿ, ಏನು ಗಡ್ಡಿ ಒಳಗ್ ಬಿಟ್ಟಿದ್ದೀನಿ, ಆಚೆ ತೆಗಿಯೋರ್ಗ್ ಸುಮ್ನೆ ಇರೋ. ಯಾಕೆ ಚಿತ್ರಕ್ಕೋಸ್ಕರ ಹಿಂಗ್ ಒತ್ತಾಡ್ತಿದ್ಯಾ? ಇಲ್ಲ ನೋಡು, ನಾನು ಉಂಡಿ ಕಳ್ಳ ಅಂದ್ರೆ ನೀನ್ ಖಜಾನೆ ಕಳ್ಳ. ಅಂದ್ರೆ ನಾನು ಎಡ್ಕ, ನೀನು ಉಂಡಿ ಕಳ್ಳ. ಈ ಟೈಮಲ್ಲೂ ತಮಾಷೆ ಬೇಕೇನೋ? ಅಯ್ಯೋ,
ಹೇ ಇಬ್ಬಿಬ್ರು ಕೈ ಬಿಟ್ರೆ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ. ನಿಧಾನಕ್ಕೆ ಬಿಡಿ. ಬೆಕ್ರಗಳಿಗೆ ಮೇಷ್ಟ್ರು ಕಂಡ್ರು ನೀವು ಲೈಫಲ್ಲಿ ಉದ್ಧಾರ. ಸಾಕು, ಯಾರ ಬಂದ್ಬಿಡ್ತಾರೆ, ನಡೀರಿ ಹೋಗೋಣ. ನನ್ ಬ್ಯಾಗು ಸ್ವಾಮಿ ಇದೆ ತಾನೆ? ಇದೆ. ಬ್ಯಾಗ್ ಮಿಸ್ ಆಗೋಗಿತ್ತು ಅನ್ಕಂಡೆ, ಸದ್ಯ ಸಿಕ್ತ. ಇಷ್ಟೆಲ್ಲ ಕಷ್ಟಪಟ್ಟು ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತಲ್ಲ ತಾಯಿ. ಹಾ ವಾರೇ ವಾ, ಇದೆಲ್ಲ ನಿಂದೆ ಗೇಮಾ? ನಿನ್ ಒಡವೆ ನೀನೇ ಇಟ್ಕೊಂಬಿಟ್ಟ. ಒಂದ್ ವೇಳೆ ನಾನ್ ತಗೊಂಡೋಗಿ ಮಾಡ್ಕೊಂಬಿಟ್ಟಿದ್ರೆ ಊರವರೆಲ್ಲ ನನ್ನ ಕಳ್ಳ ಅನ್ಬಿಟ್ಟು ಅದಕ್ಕೆ ಇಲ್ಲೇ ಬೀಳಿಸ್ಕೊಂಬಿಟ್ಟ. ಆಹಾ, ಈಗ ಗೊತ್ತಾಯ್ತು ನಿನ್ ಪ್ಲಾನು. ನಿನ್ ಒಡವೆ ಅವ್ರ ಕದ್ದಂಗೂ ಇರ್ಬೇಕು, ನಿನ್ನ ಹತ್ರ ಇದ್ದಂಗೂ ಇರ್ಬೇಕು. ಒಟ್ಟಲ್ಲ ನನ್ನ ಮಕ್ಕಳ ಕೆಟ್ಟ ಹೆಸರು ಬರ್ಬೇಕು. ಎಂತ ಸೂಪರ್ ಪ್ಲಾನ್ ನಿಂದು. ಇಲ್ಲೇ ಇರ್ಬೇಕು ಅಣ್ಣ. ನಿಲ್ಸಿ ನಿಲ್ಸಿ ಕೊನೆ ಇಲ್ಲಿ ನಿಲ್ಸು ಅಂತ ಅಂತೇನಾ? ತೋಳ 5 years ಬ್ಯಾಕ್ ಬಂದಿದ್ದು. ಸರ್, ಇಲ್ಲಿ ಸೂಪರ್ ಸುಂದರ್ ಅವ್ರ ಮನೆ ಯಾವ್ದು? ಸೂಪರ್ ಪಾಪರ್ ಯಾರು ಗೊತ್ತಿಲ್ಲ ರೀ. ಸುಂದರ ಅಂತವನ ಛತ್ರದಲ್ಲ ಅವನ. ಚಂದ್ರಣ್ಣ ಬಾಡಿಗೆ ಕಟ್ಟಕ್ಕಾಗದೆ ತೋಟ ತಪ್ಪನ್ ಛತ್ರಕ್ಕೆ ಶಿಫ್ಟ್ ಆಗ್ಬಿಟ್ನಾ. ಅವ್ನ್ ಮದ್ವೆ ರೀ, ಮದ್ವೆಲಿದಾನೆ. ನಿನ್ ಫ್ರೆಂಡು ಅಂತ ಮದ್ವೆಗೆ ಕರ್ದಿಲ್ಲ? ಅಲ್ಲೇ ಹೋಗಿ ನೋಡೋಣ ಬಾರೋ. ಏನೋ ಫ್ರೆಂಡು ಅಲ್ವಾ? ಸರ್ ಅಲ್ಲಿವರೆಗೆ ಡ್ರಾಪ್ ಕೊಡ್ತೀರಾ? ನೀವು ನೋಡು ಬೈತರ್ ಕಣ. ಆಟೋಲ್ಲ ಹೋಗೋಣ ನಡಿ. LIA GEN. ನೀನ್ ಓದ್ ಮುಗ್ಸೋ ಅಷ್ಟ್ರೊಳಗೆ ಮದ್ವೆನೆ ಮುಗ್ದೋಗ್ತದೆ. ಒಳಗೋಗಲ್ಲ. ಫಸ್ಟ್ ನೈಟು ಆಗೋಗುತ್ತೆ. ಯಾವ್ದೋ ಬ್ಲೇಡ್ ಇದ್ದಂಗೆ ಇದೆಯಲ್ಲ. ಇದನ್ ಸ್ವಲ್ಪ ಒಳಗೆ ಇಟ್ಕೋತೀರಾ? ಥ್ಯಾಂಕ್ ಯು. ಓ, ಇದು ನಿಮ್ ನಗುಗೆ. ಥ್ಯಾಂಕ್ಸ್. ಇದು ನಿಮ್ ಚಂದಕ್ಕೆ. ಆಮೇಲೆ ಸಿಗೋಣ. ಇವರು ಅಣ್ಣವರು, ಕನ್ನಡಿಗರ ಕಣ್ಮಣಿ, ಗಾಡು, ಡಾಕ್ಟರ್ ರಾಜ್ಕುಮಾರ್, ದೇವರ ವರಪುತ್ರ. ದೇವರ ವರಪುತ್ರ. ನನ್ನ ದೇವರ ವರಪುತ್ರ ಅಂತ ಕರೀತಾವ್ರೆ. ನಿನ್ಗೆಲ್ಲ ಕಣ, ಅಣ್ಣವ್ರಿಗೆ ಹೇಳ್ತಿರೋದು. ಓ ನಮಸ್ಕಾರ. ಏ ಸುಂದ್ರ, ಏ ಮಗ, ಏನೋ ಇದೆಲ್ಲ? ಎಲ್ಲ ದೇವ್ರು ಕೊಟ್ಟಿದ್ದು. ನನ್ ಫ್ರೆಂಡ್ ಸುಂದ್ರ ಅಂತ ಹೇಳ್ತಿದ್ನಲ್ಲ, ಇವನೇ. ಹೆಸರಿಗೆ ಮಾತ್ರ ಸುಂದರ. ಅಲ್ಲೇ ಕುಂತಿರು, ಸಿಗರೇಟ್ ಹೊಡ್ಕೊಂಡು ಬರ್ತೀನಿ. ಓಕೆ ಓಕೆ ಓಕೆ, ಬಂದ್ರು. ನಮಸ್ಕಾರ. Michael, Bangalore is a very nice place, no? Goran city. ಇವ್ರು ಫಾರಿನ್ ಪೂಜಾರಿ ಇರ್ಬೇಕಣೋ. ಹಂಗಾದ್ರೆ ಅವನೇನ್ ಫಾರಿನ್ ಮಠಾಧೀಶ್ವರನ? ವಧುನ್ ಕರ್ಕೊಂಬನ್ನಿ. ಅಮಾವಾಸ್ಯೆ ಪೌರ್ಣಿಮೆ ಚಂದ್ರ ಒಟ್ಟಿಗೆ ಆಕಾಶದಲ್ಲಿ ಬಂದಂಗೈತೆ. ಲವ್, ನಿಮ್ ಫ್ರೆಂಡು ಕರಿಸುಂದ್ರ ಫಾರಿನ್ ದೇವ್ರ ಕೈ ಮುಗ್ದಿರ್ಬೇಕು. ಅದಕ್ಕೆ ಅವ್ನ್ ಫಾರಿನ್ ಹುಡುಗಿನೇ ಸಿಕ್ಕವಳೆ. ನಾವು ಮುಗಿದ್ರೆ ಸಿಗ್ಬಹುದಾ? ಅವನ್ನೇ ಕೇಳೋಣ. ಗಟ್ಟಿ ಬೇಡ, ಗಟ್ಟಿ ಬೇಡ. ಸರ್, ನೀವು ಪಾರಿನವರ? ಎಸ್. ಮತ್ತೆ ಅವ್ರ ತರ ಕಲರೇ ಇಲ್ಲ. ಬುದ್ಧಿ ಬಿಡಲ್ಲ, ಸುಮ್ಮನೆ ತಡ್ಕೊಳಕ್ಕೆ ಆಗ್ತಿಲ್ಲ ಮಗ. ಒಂಚೂರು ಪಾರಿನ್ಗೆ ಹೋಗಿ ಬರ್ತೀನಿ.
Fortune lady told my mama before I saw the sun. Said your boy's gonna love too hard and break more than one. You're gonna make sweet women laugh and cry, laugh and cry, laugh and cry. In a whole wide world, laugh and cry. Gonna ask him why, laugh and cry. But you know I'm torn. Everybody knows I'm torn. Yeah, you know I'm a midnight man. Everybody knows I'm torn. I got a black cat charm and a heart turned blue. Got a letter from my baby saying I'm done with you. I'm gonna make you good. Leave me by my head. ಏನ್ ಗುರು ದಿಢೀರ್ ಅಂತ ಹೇಳ್ದೆ ಕೇಳ್ದೆ? ಯಾಕಪ್ಪ ನೀನ್ ಹೇಳಿ ಕೇಳಿ ಅವಳಿಗೆ ಬಿಡ ತಿನ್ಸ್ಬೇಕಾಯ್ತಾ? ಅಲ್ಲ ಸುಂದ್ರು, ಮದ್ವೆ ದಿಢೀರ್ ಅಂತ ಸೆಟ್ ಆಯ್ತು. ಅಲ್ಲಪ್ಪ, ಗೋವಾದಲ್ಲಿ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ನ. ಅಲ್ಲಿ ಇವಳು ಪರಿಚಯ ಆದ್ಲು, ಹಂಗೆ ಲವ್ ಆಯ್ತು. ಮನೆ ಕರ್ಕೊಂಡು ಹೋದೆ. ಅಪ್ಪ ಅಮ್ಮ ಯಾರು ಒಪ್ಪಿಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಏನದು? ನಮ್ಮ ಮಾವವರು ಈ ತರ ಸುಂದರವಾದ ಹುಡುಗ ಬಿಟ್ರೆ ಮತ್ತೆ ಸಿಗಲ್ಲ ಅಂತ ಮದುವೆ ಫಿಕ್ಸ್ ಮಾಡ್ಬಿಟ್ರು. ಅದಕ್ಕೆ ನಿಮ್ಮನ್ನ ಯಾರನ್ನು ಕರೆಯಕ್ಕಾಗಿಲ್ಲ. ಸೊ ಮತ್ತೆ ಗೋವಾ ರಿಟರ್ನ್? ಗೋವಾ ಗಿವಾ ಎಲ್ಲ ನನಗೆ ಜುಜುಬಿ. ಈಗ ನಮ್ದು ಏನಿದ್ರು ಕಂಟ್ರಿ ಟು ಕಂಟ್ರಿ. ಯಾವ ಕಂಟ್ರಿ? ಪ್ಯಾಲೇಸ್, ಲಂಡನ್. ಓ, ನನಗೆ ಅಲ್ಲೇ ಕೆಲಸ ಸಿಕ್ಕಿದೆ. ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ತಿಂಗಳ ಅಪ್ಪ ಅಮ್ಮನಿಗೆ ಸ್ವಲ್ಪ ದುಡ್ಡು ಕಳಿಸ್ತೀನಿ. ಆವಾಗ್ಲಾದ್ರೂ ಕೋಪ ಕಡಿಮೆ ಆಗುತ್ತಾ ನೋಡೋಣ. ಅಂತೂ ಗೋವಾಗ್ ಹೋದ್ಮೇಲೆ ನೀನ್ ಹಣೆ ಬರನೇ ಚೇಂಜ್ ಆಗೋಯ್ತು ಬಿಡ. ಹೌದು ಮಗ. ಅದ್ ಬಿಡ್ರಿ, ಇವತ್ತು ನನ್ನ ಫಸ್ಟ್ ನೈಟ್ ನಮ್ಮ ಮಾವ 5 ಸ್ಟಾರ್ ಹೋಟ್ಲಲ್ಲಿ ಅರೇಂಜ್ ಮಾಡೋನೆ. ರೂಮ್ ಖಾಲಿ ಆಗಿರುತ್ತೆ. 1 ವಾರ ನೀವೆಲ್ಲ ಇದ್ಕೊಂಡು ಆರಾಮಾಗಿ ಬಿಟ್ಕೊಂಡು ಇಟ್ಕೊಂಡು ಹೋಗ್ರಿ. ಓಕೆನಾ? ರಜಾ, ನಮ್ ರೂಮ್ ಅಡ್ರೆಸ್ ನಿನ್ಗೊಬ್ಬನ್ಗೆ ಗೊತ್ತಿರೋದು. ನೀನ್ ಹಿಂಗ್ ಗಬ್ ಗಬ ಅಂತ ಕುಡಿದ್ರೆ ಟೈಟ್ ಆಗಿ ನಾವು ಇಲ್ಲೇ ಮಲಗ್ಬೇಕಾಗತ್ತೆ. ಸ್ವಲ್ಪ ನಿಧಾನ ಕುಡಿಯಪ್ಪ. ನಿಧಾನ ಅನ್ಕೊಂಡೆ. ನಾವ್ ಇನ್ನು ಹಿಂಗೆ ಇರೋದು. ನೋಡಿ ನಮ್ ಫ್ರೆಂಡ್ ಸುಂದ್ರನ ಎಷ್ಟ್ ಫಾಸ್ಟ್ ಆಗಿದ್ದಾನೆ. ಗೋವಾಗ್ ಹೋಗಿ ಫಾರಿನ್ ಹುಡುಗಿನ ಪಟಾಯಿಸ್ಬಿಟ್ಟು ಈಗ ಲಂಡನ್ ಅಲ್ಲಿ ಸೆಟ್ಲ್ ಆಗ್ತಾ ಇದ್ದಾನೆ. ನಾವು ಒಂಥರ ಫಾಸ್ಟ್ ಆಗಿ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗುತ್ತೆ. ಅದಕ್ಕೆ ಸುಂದ್ರ ಹೇಳ್ತಿದ್ದ, ಗೋವಾ ಒಂದು ಮಿನಿ ಸ್ವರ್ಗ ಇದ್ದಂಗಂತೆ. ಎವ್ರಿವೇರ್ ಬೀಚಸ್ ನೋ. ಅಲ್ಲಿ ಫಾರಿನ್ ಹುಡುಗಿರ್ ಬಂದು ಬಿಸಿಲು ಕಾಯಿಸ್ಕೊಂಡ್ ಮಲಗಿರ್ತಾರೆ. ನಮ್ಮಂತ ಕಟ್ ಮಸ್ತ್ ಆಗಿರೋ ಕುದುರೆಗಳನ್ನೇನಾದ್ರೂ ನೋಡಿದ್ರೆ ಅವರೇ ಪಟಾಯಿಸ್ಕೊಂಡು ನಮ್ಮನ್ನ ಫಾರಿನ್ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಕುದುರೆಗಳು. ನನಗೇನೋ ಮಚ್ಚೆಗಳಿವೆ, ನನ್ಗ ಹುಡುಗಿರು ಬಿದೋಗ್ತಾರೆ. ನೀವಿಬ್ರೆ ಏನ್ ಮಾಡ್ತೀರಾ? ನಾವು ಮಚ್ಚೆ ಅಂಟಿಸ್ಕೋತೀವಿ. ಹೌದು. ಮಚ್ಚೆಯಿಂದ ಜ್ಞಾಪಕಕ್ಕೆ ಬಂತು, ಆ ಛತ್ರದಲ್ಲಿ ಒಂದ್ ಕೆಂಪು ಸೀರೆ ಉಟ್ಕೊಂಡಿದ್ಲಲ್ಲ ಫಾರಿನ್ ಹುಡುಗಿ, ನನ್ನೇ ನೋಡ್ತಿದ್ಲು. ಅವಳು ಎಲ್ರೂ ನೋಡ್ತಿದ್ಲು. ಏನಿಲ್ಲ, ನನ್ನೇ ನೋಡ್ಕೊಂಡು 5 ಜಾಂಗೀರ್ ಹಾಕಿದ್ಲು ಗೊತ್ತಾ? ಅದ್ ನೀನ್ ಎಕ್ಸ್ಟ್ರಾ ಸೈಜ್ ನೋಡ್ ಹಾಕಿದ್ದು. ಏಯ್, ಜಾಂಗೀರು ಜಿಲೇಬಿ ಮ್ಯಾಟ್ರ್ ಬಿಡ್ರೋ. ನನ್ಗೆ ಯಾಕೋ ಗೋವಾಗ್ ಹೋಗೋಣ ಅನ್ಸ್ತಾ ಇದೆ. ಹೋಗೋಣ್ರೋ? ಏಯ್, ಗೋವಾನು ಬೇಡ, ಫಾರಿನ್ ಮಾವನು ಬೇಡ, ರೂಮ್ಗೆ ಹೋಗೋಣ ನಡೀರೋ. ಹಾಗಾದ್ರೆ ಇದನ್ನ ರೂಮಲ್ಲೇ ಏರ್ಸೋಣ. ಅಲೆ ಪಾತ್ರೆ, ಅಲೆ ಕಪ್ನ, ಶಿಷ್ಯ ನಡಿಯಲ್ಲ. ಅಣ್ಣ ಎಲ್ಗಡೆ? ಈ ಕರಿ ಅಮಾವಾಸ್ಯೆ ನನ್ನ ಮಗನೇ ಎಲ್ಲೇ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ನೀನ್ ಪರ್ಕೆ ತೋರಿಸಿ ಮಕ್ಕ ತೋರಿಸಿ ಎಲ್ಲೇ ಅಂತ ಕೇಳ್ತೇನೆ. ಪರ್ಕೆ ಕೂತ್ಬಿಡ್ತೀನಿ. ಹೋಗ ಕೆಲ್ಸ ಆದಂಗೆ ಹೋಗ್ಲಿ. 2 ಗಂಟೆ ಹೇಳಣ. ತಗ್ದಂಗೆ ಮಕ್ಕದ ಮೇಲೆ ಹಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಆಗಿದ್ದ ಆಗೋಯ್ತು. ಈಗ್ಲಾದ್ರೂ ಹೇಳೋಣ. ಲೇ ಅಮಾವಾಸ್ಯೆ, ಇವತ್ತೆಂತ ಬಾಣ ಬಿಡ್ತಿದ್ದೆ ಅಂದ್ರೆ ಪಂಚಾಯತಿ ಕಟ್ಟೆಗೆ ಹೋಗಿ ಪಂಚಾಯತಿ ಕರ್ಸಿ ಗೌಡ ನಿಲ್ಸಿ ಹೇಳ್ತಿದ್ದೆ, ದೇವಸ್ಥಾನದಲ್ಲಿ ಒಡವೆ ಕದ್ಬಿಟ್ಟವ್ರೆ, ಕದ್ದಿದ್ ಬೇರೆ ಯಾರು ಅಲ್ಲ ನಿನ್ ಮಗ, ಆ ಮಿಲಿಟರಿ ಅವನ್ ಮಗ, ಗಂಟೆ ಹೊಡಿತಾನಲ್ಲ ಅವನ್ ಮಗ ಅಂತ. ಹೌದಾ? ಹಂಗ ಹೇಳ್ತೀರಾ? ಒಡವೆ ಕದ್ದವ್ರು ಅವ್ರೇ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳಿದ್ರೆ ನಾನ್ ನೋಡ್ದೆ ಅಂತ ಹೇಳ್ತೀನಲ್ಲೇ.
ಆಗ ಅಷ್ಟೊತ್ತಲ್ಲಿ ನೀವು ಅಲ್ಲಿ ಏನ್ ಮಾಡ್ತಾ ಇದ್ದೀರ ಅಂತ ಕೇಳಿದ್ರೆ ನಾನ್ ವಾಕಿಂಗ್ ಹೋಗ್ತಿದ್ದೆ ಅಂತೀನಿ, ವಾಕಿಂಗ್. ಕಟ್ಕೊಂಡು ಹೋಯ್ತಾ ಇರೋರ್ನ ನೀವಾಗ ಕಡಿಲಿಲ್ಲ ಅಂತ ಕೇಳಿದ್ರೆ ನನ್ ತಲೆಗೆ ಉಳಿಲಿಲ್ವಲ್ಲೋ? ಅದೇನೋ ಅಮಾವಾಸ್ಯೆ, ನಾನ್ ಬಿಡ ಬಾಣೆಲ್ಲ ನನ್ಗೆ ಇರ್ತದಲ್ಲೋ? ಇಲ್ಲ ಕಣ್ಲ, ಇದಕ್ ಬೇರೆ ಐಡಿಯಾನೇ ಹಾಕ್ಬೇಕು. ಬಿಡಲ್ಲ ಕಣ್ಲ, ಬೇರೆ ಐಡಿಯಾ ಸಿಗೋರ್ಗ ಮನೆಯಿಂದ ಈಚೆ ಕಡೆ ಬರಲ್ಲ ನಾನು. ರಾಮ, ಸೂರ್ಯ ನೋಡಿಲಿ. ಏನೋ ಇದು? ಕಾಣಿಸ್ತಾ ಇಲ್ವಾ ದೇವ್ರ ಒಡವೆ? ನಾನು ಇಷ್ಟ ದಿವಸ ಬರೀ ಉಂಡಿಲ್ ಕಾಸ್ ಕದೀತಿದ್ರೆ ನೀವು ಅಮ್ಮನ್ ಒಡವೆನೆ ಕದ್ದಿದ್ದೀರಾ? ನಾವ? ಏಯ್ ಕಳ್ಸ್ವಾಮಿ, ನಾವ್ ಬರಕ್ ಮುಂಚೆ ನೀನೇ ಒಡವೆ ಕದ್ದು ಬ್ಯಾಗಲ್ಲಿಟ್ಟು ಕಾಸ್ ಕದಿಯೋಂಗ್ ನಾಟಕ ಮಾಡ್ತಿದ್ದೆ ಅಲ್ವಾ? ಇಲ್ಲ ಕಣೋ, ನಾನ್ ಸತ್ಯಾಗ್ಲೂ ದೇವಸ್ಥಾನದಲ್ಲಿ ಬರೀ ಉಂಡಿ ಕಾಸ್ ಮಾತ್ರ ಕದೀತಾ ಇದ್ದೆ ಕಣೋ. ಅಂದ್ರೆ ಈ ಬ್ಯಾಗ್ ನಿಂದಲ್ವಾ? ನಿಜವಾಗ್ಲೂ ನಂದಲ್ಲ ಕಣೋ. ಈ ಬ್ಯಾಗ್ ಅಲ್ಲಿ ನನ್ ಬಟ್ಟೆನೂ ಇಲ್ಲ ಕಣೋ. ಹೌದು, ಈ ಬ್ಯಾಗ್ ನಿಮ್ಗೆ ಎಲ್ಲಿ ಸಿಕ್ತು? ನಾವಿಬ್ರು ದೇವಸ್ಥಾನದ ಕಾಂಪೌಂಡ್ ಹಾರ್ ಬರೋವಾಗ ಸಿಕ್ತು. ನಿನ್ ಬ್ಯಾಗ್ ಎಲ್ಲಿ ಇಟ್ಟಿದ್ದೆ? ಉಂಡಿ ಪಕ್ಕ ಇಟ್ಟಿದ್ದೆ. ಉಂಡಿ ಪಕ್ಕ? ಈ ಬ್ಯಾಗ್ ನಿಂದಲ್ಲ ಅಂದ್ರೆ ಮತ್ತಿನ್ಯಾರ್ದು? ಇದ್ರಲ್ಲಿ ಒಡವೆ ಹೇಗ್ ಬಂತು? ವೇಟ್, ಐ ಕನ್ಫ್ಯೂಸ್ ಕ್ಲಿಯರ್. ಮೋಸ್ಟ್ಲಿ ಈ ಒಡವೆನ ಯಾರೋ ಕದ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ. ನಮ್ಮನ್ನ ನೋಡಿ ಈ ಬ್ಯಾಗ್ ನ ಅಲ್ಲೇ ಬಿಟ್ಟು ಓಡೋಗಿರ್ಬೇಕು. ಅಮ್ಮ ತಾಯಿ, ಕಳ್ರ ಕೈಗೆ ಒಡವೆ ಸಿಕ್ಬಾರ್ದು, ನಮ್ ಕೈಗೆ ಸಿಗ್ಬೇಕು ಅಂತ ಅಮ್ಮನ್ ಪ್ಲಾನ್. ಲವ್, ಮೊದ್ಲು ಈ ಒಡವೆನ್ ತಗೊಂಡೋಗಿ ಊರ್ ಕೊಟ್ಬಿಡ ನಡೀರೋ. ಲೇ, ಇದನ್ನ ನಾವು ವಾಪಸ್ ತಗೊಂಡೋದ್ರೆ ನಮ್ಮನ್ನ ಮರಕ್ ಕಟ್ಟಾಕಿ ನಾಯಿಗೆ ಓಡ್ದಂಗ್ ಓಡ್ದು ನಾವೇ ಕಳ್ತನ ಮಾಡಿದೀವಿ ಅಂತ ನಮ್ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ಟೆಂಪಲ್ ಥೀಫ್ ಅಂತ ನಮ್ಮಪ್ಪ ಡಬಲ್ ಬ್ಯಾರಲ್ ಗನ್ ತಗೊಂಡು ಡಬಲ್ ಟೈಮ್ ಫೈರ್ ಮಾಡ್ಬಿಡ್ತಾರೆ. ಮತ್ತೆ ಏನ್ ಮಾಡ್ಬೇಕು ಅಂತಿದ್ದೀರೋ? ಭಯ ಆಗ್ತಾ ಇದೆ. ನೋಡ್ರ, ಯೋಚನೆ ಮಾಡಷ್ಟು ಟೈಮ್ ಇಲ್ಲ ನಮ್ಗೀಗ. ಗೋವಾ ಹೋಗ್ಬಿಡಣ. ಏಯ್, ಏನೋ ದಿಢೀರ್ ಅಂತ ಸಂಬಂಧನೇ ಇಲ್ಲದೆ ಗೋವಾ ಅಂತಿದ್ಯಾ? ಒಂದ್ ವಾರ ಬೆಂಗಳೂರಲ್ಲಿ ಮಜಾ ಮಾಡ್ಕೊಂಡು ಹೋಗೋಣ ಅಂತೇಳಿ ದಿಢೀರ್ ಬೇರೆ ಹೇಳ್ತಿಲ್ಲೋ? ಐ ಸೀರಿಯಸ್, ನಾನ್ ಹೇಳದ್ ಫಸ್ಟ್ ಕೇಳಿ. ಗೋವಾಗ್ ಹೋಗಿ ಫಾರಿನರ್ಸ್ ನ ಪಟಾಯಿಸಿ ಅವ್ರನ್ನ ಮದ್ವೆ ಆಗಿ ರಿಚ್ ಆಗಿ ಇಂಪೋರ್ಟೆಡ್ ಕಾರಲ್ಲಿ ವಾಪಸ್ ಬಂದು ಈ ಒಡವೆಗಳಿಗಿಂತ 10 ಪಟ್ಟು ಜಾಸ್ತಿ ಒಡವೆಗಳು ತಗೊಂಡೋಗ್ ಕೊಡೋಣ. ಥಿಂಕ್, ಊರಲ್ಲಿ ನಮ್ ಮರ್ಯಾದೆ ಹೆಂಗಿರುತ್ತೆ? ನೀನ್ ಹೇಳ್ದಂಗ ಆಗಿಲ್ಲ ಅಂದ್ರೆ? ಸ್ವಾಮಿ, ಊರಬ್ಬಕ್ಕೆ ಇನ್ನು 2 ತಿಂಗಳಿದೆ ಅಂತ ನಿಂಗೆ ಗೊತ್ತಲ್ವಾ? ಅಲ್ಲಿ ತನಕ ದೇವಸ್ಥಾನ ತಿಜೋರಿ ಯಾರೋ ಓಪನ್ ಮಾಡಲ್ಲ ತಾನೆ? ಹೆಂಗಾದ್ರೂ ಮಾಡಿ ಅಷ್ಟ್ರಲ್ಲಿ ಇನ್ ತಗೊಂಡೋಗ ಅಲ್ಲಿ ಇಟ್ಬಿಡೋಣ. ಇದೆಲ್ಲ ಸಾಧ್ಯನೇನೋ? ಹೌದಾ? ಇಲ್ಲ ನೋಡ, ಈ ಮುಖಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಇನ್ ನಮ್ಮ ಮುಖಕ್ಕಾಗಲ್ವಾ? ವೆರಿ ಪಾಸಿಬಲ್. ಹೇಯ್ ಸ್ವಾಮಿ, ನೆನ್ನೆ ನೀನೇನೋ ಹೇಳ್ತಿದ್ದಲ್ಲ, ಯಾವ್ದೋ ಫಾರಿನ್ ಹುಡ್ಗಿ ನಿನ್ನ ನೋಡ್ತಿದ್ಲು ಅಂತ. ಗೋವಾಗ್ ಬಾ, ಒಂದಲ್ಲ ನಿಂಗೆ ಮೆನಿ ಫಾರಿನ್ ಹುಡ್ಗಿಸ್ನ ತೋರಿಸ್ತೀನಿ. ಪ್ಲೀಸ್ ಕಣ, ನಾನ್ ನಂಬೋ. ಥಿಂಕ್. ಸಮೇ, ನನ್ಗೇನೋ ಇವ್ನ್ ಹೇಳೋದ್ ಸರಿ ಅನ್ಸಿದ್ಯೋ? ಹೇಗಿದ್ರು ಹಳ್ಳಿಗೆ ಹೋದ್ರೆ ತಗ್ಲಾಕೋತೀವಿ, ಇವ್ನ್ ಹೇಳ್ದಂಗೆ ಮಾಡ್ಬಿಡೋಣ. ಎಸ್ ಅನ್ನೂ ದೇವ್ರು. ಜೀವನದಲ್ಲಿ ಏನೇನೋ ಮಾಡಿದ್ದೀವಿ, ಇದು ಮಾಡ್ಬಿಡಣ. ಲೋ ಇಂಗ್ಲಿಷ್ ಪಂಡಿತ, ಅವಳು ಯಾರ ಕೆಂಚಿ ಬಿಸಿಲಿಗೆ ಮೈ ಕಾಯಿಸ್ಕೊಂಡ್ ಮಲ್ಗೋಳೆ. ಹೋಗ್ ಕೇಳೋಕ? ಇವಳು ಮಸಾಜ್ಗೆ ಕಾಯ್ತವ್ರ ಮಲ್ಗೋಳೆ. ಇವಳೇ ಕೇಳೋ. ಕೇಳು ಕೇಳು. ಹೋಗೋ. ಲೇ, ಅವ್ರ ಕಡೆ ಯಾರ ಬಾರ್ಸ್ಕಿರ್ಸ ಸ್ವಲ್ಪ ತಡ್ಕೊಳ್ಳೋ. ಮಕ್ಕಳು ನೋಡ್ತಿದ್ರ ಆ ತರ ಕಾಣ್ತಿಲ್ಲ ಮಗ. ಧೈರ್ಯ ಕೊಡ್ತಾ ಇದೆಯಲ್ಲ, ನಡಿ ನೋಡೋಣ. ನಡಿ. ಕೇಳು ಕೇಳು. Excuse me? Yeah? You want massage? What massage? This is called Indian special massage. You do every Saturday, your body very cool. Only 100 Rs. Now festival offer going. What? 50% offer. Only 50 rupees. Okay, why not? Sure. Shuru hachko andlo. This massage nice very for body. ಮಗ ನಾನು ಒಂದ್ ಕಾಲು ಲೈಟ್ ಆಗಿ. ಓಕೆ ಮಾಡ್ಕೋ, ನಮ್ಮಪ್ಪಂದೇನು ಹೋಗ್ಬೇಕು. ಏಯ್ ನಿಧಾನಕ್ ಮಾಡೋ, ದೇವಸ್ಥಾನದಲ್ಲಿ ಗಂಟೆ ಹೇಳ್ದಂಗೆ ಎಳಿಬೇಡ. ಇದ್ಯಾವ್ದಿದ್ ಕಾಡಮ್ಮೆ? ಸಾರಿ, ಬರೀ ಲೇಡೀಸ್ಗ್ ಮಾತ್ರ. ಮಸಾಜ್ ಮಾಡೋರ್ಗು ಸಂಘ ಇದೆ ಅಂತ ಗುನ್ನ ಎಕ್ಕಿಸ್ಕೊಂಡ್ಮೇಲೆ ಗೊತ್ತಾಗಿದ್ದು. ಇದೆಲ್ಲ ಆಗಲ್ಲ ಹೋಗಲ್ಲ. ಗುರಿ ಅಂತೆ ಗುರಿ. ಇಲ್ಲಿ ಬಂದ್ಮೇಲೆ ಮೈಯೆಲ್ಲ ಉರಿ. ಇಷ್ಟು ದಿನ ಇದು ಬಂದು ಏನಾದ್ರೂ ವರ್ಕೌಟ್ ಆಯ್ತಾ? ಹೋಗಲ್ಲ. ಸುಮ್ನೆ ಕುತ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಾ? ಪುಟ್ ಎಫರ್ಟ್, ಆಲ್ ಕಮ್ ಅಂಡ್ ಫಾಲ್. ಏನು ಎಫರ್ಟ್ ಹಾಕೋದು? ನಮ್ಮೂರ್ ಹುಡ್ಗಿರ್ನ ಪಟಾಯಿಸೋದೇ ಎಷ್ಟ್ ಕಷ್ಟ, ಇನ್ನು ಫಾರಿನ್ ಹುಡ್ಗಿರು ತಮಾಷೆನ? ನಿಮ್ ಮಾತುಗಳು ಕೇಳ್ಕೊಂಡು ನಾನ್ ಇಕ್ಕಿಸ್ಕೊಂಡಿದ್ದಾಯ್ತು.
ನಿನ್ ಮೇಲ್ ಹೋದೆ, ನಿನ್ ಜೊತೆ ನಮಗೂ ಮೇಲ್ ಇಕ್ಕಿದ್ರಲ್ಲ. ಹೆಂಗಿದ್ರು ಇಷ್ಟು ದೂರ ಬಂದಿದೀವಿ, ಇನ್ನೊಂದ್ ಸ್ವಲ್ಪ ದಿನ ಇದ್ದು ಟ್ರೈ ಮಾಡಿ ನೋಡೋಣ. ಇನ್ನೊಂದ್ ಅರ್ಧ ಅಡಿ ಕೂದ್ಲು ಬೆಳೆಯೋರ್ಗ. ಅಯ್ಯ, ನಿನ್ನ ತಂದಿರೋ ದುಡ್ಡೆಲ್ಲ ಖಾಲಿ ಆಯ್ತು. ಇನ್ ಇಲ್ಲೇ ಇರ್ಬೇಕು ಅಂದ್ರೆ ಒಡವೆ ಅಡ ಇಕ್ಬೇಕು. ನಿಮ್ ಒಡವೆನ, ಅಮ್ಮನ್ ಒಡವೆನಲ್ಲ. ಯಾವ ಒಡವೆನೋ ಅಡಾಡೋದ್ ಬೇಕಾಗಿಲ್ಲ. ಮಿಕ್ಕಿರೋ ಕಾಸು ಖರ್ಚಾಗ್ತಿದ್ದಂಗೆ ಊರ್ ಕಡೆ ರೈಟ್ ಹೇಳೋಣ. ಇವ್ನ್ ಕಿತ್ತೋದ್ ಫ್ರೆಂಡ್ ಸುಂದ್ರ ಪಾರಿನ ಹುಡುಗಿನ ಮದ್ವೆ ಆದ ಅಂತ ಊರವ್ರಿಗೆಲ್ಲ ಪಾರಿನ ಹುಡುಗಿರ್ ಸಿಕ್ಬಿಡ್ತಾರ. ಇವ್ನ್ ಮಾತ್ ನಂಬ್ಕೊಂಡು ಇಲ್ಲಿವರೆಗೂ ಬಂದಲ್ಲ, ಪಾರಿನವ್ರ ಚಪ್ಪಲಿ ತಗೊಂಡ್ ಪಟ ಪಟ ಅಂತ ಹೊಡ್ಕೋಬೇಕು. ಈ ವಾರ ಗೀದೆ ಎಲ್ಲ ಬೇಡ ಸಮಯ, ಮುಚ್ಕೊಂಡ್ ನಮ್ಮ ಊರಿನ ಬಸ್ ಹತ್ತಣ. ಊರ್ಗ್ ಹೋಗದ? ನೀವಿಬ್ರು ಹೋಗ್ತೀರಾ? ನಾನೇನ್ ಸಮುದ್ರದೊಳಗೆ ಹೋಗ್ಲಾ? ಯಾಕೆ? ಅಯ್ಯೋ, ನಿನ್ನ ಒಡವೆ ಕದ್ದಿದ್ ನಾನು ಅಂತ ಊರಲ್ಲೆಲ್ಲ ಹಾಕೊಂಡು ನನ್ ಗುಂಪ್ತಾರೆ. ನೀವೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ಐ ಆಮ್ ವೆರಿ ಪಪಿಶಮ್ಯ. ಮುಳ್ ಚುಚ್ಚುತ್ತೆ ಅಂತ ಯಾರಾದ್ರೂ ಶಬರಿಮಲೆ ಹೋಗೋದ್ ಬಿಟ್ಬಿಡ್ತಾರ? ಅಯ್ಯಪ್ಪನ್ ನೋಡ್ಬೇಕು ಅಂದ್ರೆ ಅಯ್ಯಪ್ಪ ಅನ್ಲೇಬೇಕು. ಹಾಯ್ ಗೈಸ್. ನಮಸ್ಕಾರ. ಯಾರೋ ಮೀನ್ ಹಿಡಿಯೋರಿ. ರಂಡಿ ಹೋಟ್ಲಲ್ಲಿ ಉಳ್ಕೊಂಡಿದ್ದೀರಾ? ಎಷ್ಟು ಕೊಡ್ತಾ ಇದ್ದೀರಾ? 1,000 ರೂಪಾಯಿ. 1000 rupees ಸರ್. 1000 rupees? ಪಂಜುಮಲ್ಲಿರೋ ಹೋಟ್ಲಿಗೆ 1000 rupees? ನೀವು ಬೇರೆ ಊರವರು ಅಂತ ನಿಮ್ಮನ್ನ ಚೀಟ್ ಮಾಡಿದ್ದಾರೆ. ಒಂದ್ ಕೆಲಸ ಮಾಡಿ, ನಂದೇ ಒಂದು ರೆಸಾರ್ಟ್ ಇದೆ, ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ. ನೀವು ನಮ್ಮವ್ರಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ಬೇಕು. ವೆರಿ ಗುಡ್. ಒಳ್ಳೆ ಬೀಚ್ ರೆಸಾರ್ಟ್ ಕೊಡ್ತೀನಿ, ಬೀಚ್ ವ್ಯೂ ಕೊಡ್ತೀನಿ, ಸೌತ್ ಇಂಡಿಯನ್ ಊಟ, ನೀವು 3 ದಿನ ರೂಮ್ ನ ಶೇರ್ ಮಾಡ್ಕೋಬಹುದು. ಓಕೆನಾ? ಸರ್, ಬಿಯರ್ ಫ್ರೀನಾ ಅಲ್ಲಿ? ಸುಮ್ಮನೆ ಕೊಡಲ್ವಾ? ಸರಿ, ಬೇಡ ಬಿಡಿ ಸರ್. ಅಲ್ಲಿ ಫಿಶ್ ಅವೈಲೇಬಲ್ ಸರ್. ನಿಮ್ಗೆ ಯಾವ ಫಿಶ್ ಬೇಕಾದ್ರೂ ಕೊಡಿಸ್ತೀನಿ. ಓಕೆನಾ? ನೀವೀಗ ಹೋಗಿ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡಿ. ನಾನು ನಮ್ಮ ಜಾನಿ ಪಾರ್ಟ್ನರ್ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಆಲ್ ದಿ ಬೆಸ್ಟ್ ಗೈಸ್. ಸರ್. ವಾಹ್, ಎಕ್ಸ್ಟ್ರಾರ್ಡಿನರಿ, ಸೂಪರ್. ವಾಟ್ ಅ ಲೇಕ್ ವ್ಯೂ. ಮುಂಚೆ ಇದ್ವಿ ಅದ್ಯಾವ್ದೋ ದರಿದ್ರ ರೂಮು, ಒಳ್ಳೆ ಡಸ್ಟ್ಬಿನ್ ಇದ್ದಂಗಿತ್ತು ಅಲ್ವಾ ಮಗ? ಆ ಕರಡಿ ತಲೆ ಜಾಕ್ ತುಂಬಾ ಒಳ್ಳೆಯವರು. ಹೌದು ಮಗ. ಎಲ್ಲೋದ್ರು ನಮ್ ಕನ್ನಡದವ್ರು ಕಷ್ಟ ಹಾಗೆ ಆಗ್ತಾರೆ. ನೋಡ್ತಾ ಇರು, ಇನ್ ಸ್ವಲ್ಪ ದಿನ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ನೀನ್ ಹೇಳ್ದಂಗ ಆಯ್ತು ಅಂದ್ರೆ ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ, ಅಮ್ಮನ್ ಕೊರಳಿಗೆ 208 ನಿಂಬೆಹಣ್ಣಿನ ಹಾರ ಹಾಕ್ತೀನಿ. ಸಾರಿ, ನಾನ್ ರಾಂಗ್ ಟೈಮ್ ಅಲ್ಲಿ ಬಂದೆ ಅನ್ಸುತ್ತೆ. ನೀವ್ ಅನ್ಕೊಂಡಂಗೆ ಏನಿಲ್ಲ ಸರ್, ಒಳಗ್ ಬನ್ನಿ. ಇಟ್ಸ್ ಓಕೆ, ಯು ತ್ರೀ ಎಂಜಾಯ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಐಲ್ ಕಮ್ ಲೇಟರ್. ಸರ್ ಪರವಾಗಿಲ್ಲ, ಬನ್ನಿ ಸರ್. ಆಕ್ಚುಲಿ ನಾವು 5000 ಡೆಪಾಸಿಟ್ ತಗೊಳ್ಳೋದು, ಬಟ್ ಜಾಕ್ ಸೆಡ್ ನೀವು ಕನ್ನಡದವರು ಅಂತ. ನಂಗೂ ಸ್ವಲ್ಪ ಕನ್ನಡ ಬರುತ್ತೆ. ಅಂಡ್ ಯು ಸೆಡ್ ಯು ಗೈಸ್ ಆರ್ ಫ್ರಮ್ ವೇರ್ ಆರ್ ಯು ಗೈಸ್ ಫ್ರಮ್? ವಾಜ್ರಳ್ಳಿ. Bangalore? Bangalore? Oh, okay. I visited Mangalore once for dating. But Bangalore, I think, garden city, right? Yeah. Okay. Lot of gardens and temples there, sir. World famous Bull Temple also there, sir. Sir, Udda beach. What? Beach? He fool you, sir. Education, no. So cheap. That is Rushbati River. Mysore Bangalore Road. In between come Suwasne River, sir. Goa first time? ಫಸ್ಟ್. Yeah, first time, sir. First time. Okay. ಎಲ್ಲೆಲ್ಲಿ ಹೋಗಿದ್ರಿ? ಬೀಚ್ಗೆ ಹೋಗಿದ್ವಿ, ಚರ್ಚ್ಗೆ ಹೋಗಿದ್ವಿ, ಆಮೇಲೆ ಬಾರು. ಬಾರ್ ಅಲ್ಗೂ ಹೋಗಿದ್ವಿ. ಯಾವ್ದಾದ್ರು ಪಾರ್ಟಿಗೆ ಹೋಗಿದ್ರಾ? ಇಲ್ಲ ಸರ್, ಇಲ್ಲಿ ಎಣ್ಣೆ ಚೀಪ್ ಅಲ್ವಾ, ಅದನ್ನ ರೂಮ್ಗೆ ಪಾರ್ಸಲ್ ತಂದು ರೂಮಲ್ಲೇ ಪಾರ್ಟಿ ಮಾಡಿ ಟೈಟ್ ಆಗಿ ಫ್ಲಾಟ್ ಆಗ್ಬಿಡು ಅಷ್ಟೇ. Naughty boys. In fact, Goa is a party town. In that club parties, night clubs, techno, ರಾತ್ರಿಯಿಂದ ಬೆಳಿಗ್ಗೆವರೆಗೂ ಪಾಡಿ ಮಾಡ್ತಾನೆ ಇರ್ತಾರೆ. ಹೌದಾ ಸರ್? ಯಾ, ಟ್ರಾನ್ಸ್ ಮ್ಯೂಸಿಕ್ ಅಂಡ್ ವೇಟ್ ಎ ಮಿನಿಟ್, ಐ ಥಿಂಕ್ ಜಾಕ್ ಈಸ್ ಆರ್ಗನೈಸಿಂಗ್ ಅ ಪಾರ್ಟಿ ಟುನೈಟ್. ಯಾ, ರಾತ್ರಿ ಎನಿ ಪ್ಲಾನ್ಸ್? Yeah, planning, sir. ಓಕೆ. ನೀವೇನು ಪ್ಲಾನ್ ಇಟ್ಕೋಬೇಡಿ, ಜಸ್ಟ್ ಚಿಲ್.
ನಾನು ಜಾಕ್ಗೆ ಹೇಳ್ತೀನಿ, ಇವತ್ತು ನಿಮ್ಮನ್ನ ಅವನು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ ಟು ನೈಟ್. ಓಕೆ 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 ಸರ್. ಸರ್ ಪಾರ್ಟಿಗೆ ನೀವು ಬರ್ತೀರಾ? ನಾನು ಬಂದ್ರೆ ನನ್ ಕೆಲ್ಸನ್ ಯಾರು ನೀನ್ ಮಾಡ್ತೀಯ? ಈ ಕಡೆ ಸರ್. ಓಕೆ ಗಾಯ್ಸ್, ನಮಸ್ತೆ. ಐ ಆಮ್ ಲಿವಿಂಗ್ ನೌ. Okay, sir. ಐಲ್ ಸಿ ಯು ಅಟ್ ದ ರಿಸೆಪ್ಷನ್. ಓಕೆ ಓಕೆ ಸರ್. ಬಾಯ್. ಬಾಯ್ ಸರ್. ಬಾಯ್ Bye, ಸರ್. bye. ಬಾಯ್ ಸರ್. ಮಗ, ಇವ್ನ್ ನೋಡ್ತಿದ್ರೆ ಇಂಗ್ಲಿಷ್ ಫಿಲಂ ನೋಡ್ದಂಗ ಆಗ್ತಿತ್ತಲ್ವೇನೋ? ಇವ್ನ್ ಆಡೋ ಇಂಗ್ಲಿಷು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಏನೂ ಅರ್ಥ ಆಗ್ಲಿಲ್ಲ. ನಿನ್ಗೇನಾದ್ರೂ ಅರ್ಥ ಆಯ್ತಾ? ಓ ಐ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಮೈ ಕಂಟ್ರಿಯಾ. ನೀನ್ ಹೇಳೋದೇ ಅರ್ಥ ಆಗಲ್ಲ, ಇನ್ನು ಅವ್ನ್ ಹೇಳೋದು ಅರ್ಥ ಆಗತ್ತಾ? ಡ್ಯಾನಿ ಅವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆ ಮಂಚ ಅನ್ಸುತ್ತೆ. ಪಾಪ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾರೆ. ಹೌದು, ಅವ್ರಿಗೆ ಬಿಳಿ ಹುಡುಗಿರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ಬಿಡಣ. ಅವ್ರೆ ಮಾವ ಅನ್ಕೊಂಡ್ಬಿಟ್ಟಿದ್ಯಾ ಹುಡುಗಿ ನೋಡ್ಕೊಡಕ್ಕೆ? ನಿನ್ಗೆ ಯಾಕೆ ಅಂಕೋಪ ಬಂತು? ಅಲ್ಲ ಕಣೋ, ಈಗ ತಾನೇ ಬಂದಿದೀವಿ, ಒಂದ್ ಸ್ವಲ್ಪ ದಿನ ಹೋಗ್ಲಿ, ನಾವೇ ಹುಡ್ಕೊಳ್ಳೋಣ. ಕಮಿಷನ್ ಮಿಗ್ತದೆ ಬಿಡು ಹಂಗಾರೆ. ಒಳ್ಳೆ ಐಡಿಯಾ. ಸಮಾಧಾನ. ನಾನ್ ಹೇಳ್ತಿದ್ನಲ್ಲ, ನೋಡ್ತಾರೆ ಇನ್ ಸ್ವಲ್ಪ ದಿನ ನಮ್ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಚೇಂಜ್ ಆಗ್ಲಿ, ಇವಾಗ ನಾವು ಸ್ಟೆಪ್ ಚೇಂಜ್ ರೆಡಿ ಹಾಕೋ. ಅದು ಯಾರು ಊರ್ಗೋಗ್ಬೇಕು ಕಳ್ಸ್ಕೋಬಹುದು. 7 ಗಂಟೆಗೆ ಬಸ್ಸು. ಹೋಗತ್ತಾಗೆ. ನೀನು ಪ್ಲೇನ್ ಅಲ್ಲಿ ಕಳಿಸ್ತೀನಿ ಅಂದ್ರು ನಾನ್ ಹೋಗಕ್ಕಿಲ್ಲ. ಅಲ್ಲ, ಯಾವನಾರು ಇಂತ ಸ್ವರ್ಗದ ಊರ್ ಬಿಟ್ಬಿಟ್ಟು ಆ ನರ್ಕಕ್ಕೆ ಹೋಗಾರು ಹೋಯ್ತಾರ? ಯಪ್ಪ ಯಪ್ಪ ಯಪ್ಪ, ಏನ್ ಪಾರ್ಟಿ! ನಿನ್ನೆ ಹುಡ್ಗಿರೆಲ್ಲ ಕಣ್ಣಲ್ಲಿ ಕಣ್ಣಿಕ್ಕೊಂಡ್ ನೋಡ್ತಾವ್ರೆ. ಅಯ್ಯೋ, ಆ ಬರಗಾಲದ ಊರ್ಗೋದ್ರೆ ಏನ್ ಪ್ರಯೋಜನ ಬಂತು? ಇಲ್ಲೇ ಪರಮಾನಂದವಾಗೈತೆ. ನೀನೇನೋ ಮಹಾ ನೋಡಿದ್ದು. ಪಾರ್ಟಿಲಿ ಒಂದೇ ಬಾತ್ರೂಮ್ ಇಂದ ಹುಡುಗಿ ಆಚೆ ಬಂದಿದ್ದನ್ನ ನೋಡ್ದವ್ ನಾನು. ಅದನ್ನ ನೋಡ್ದಾಗ್ಲಿಂದ ಇಡೀ ರಾತ್ರಿ ಕನ್ಸ್ ಮೇಲ್ ಕನ್ಸು, ಕನ್ಸ್ ಮೇಲ್ ಕನ್ಸು, ಕನ್ಸ್ ಮೇಲ್ ಕನ್ಸು, ಕನ್ಸ್ ಮೇಲ್. ನನಗೂ ಒಂದ್ 2 ಬಿದ್ದಿದ್ದು ವೇಸ್ಟ್ ಅದ. Hi guys. Hi mama. Good morning. Did you all enjoy the party last night? ಸೂಪರ್ ಪಾರ್ಟಿ ಸರ್. Really? Yeah. Okay. Did Jack took care of you guys? ಪಾರ್ಟಿ ಮುಗಿತಕ್ಕ ನಮ್ ಜೊತೆಲೇ ಇದ್ರು ಸರ್. Good. Hey, did you find any girl? ಕನ್ನಡದಲ್ಲಿ ಹೇಳಿ ಸರ್. ಅಂದ್ರೆ ನೀವೆಲ್ಲ ಹುಡುಗಿರ್ ಜೊತೆ ಡಾನ್ಸ್ ಮಾಡಿದ್ರಾ? ಅಯ್ಯೋ, ಡಜನ್ ಗಟ್ಲೆ ಹುಡುಗಿ ಡ್ಯಾನ್ಸ್ ಆಡಿದ್ರು ಜೊತೆಲಿ. No smoking. Strictly no smoking in the room. ಹೊರಗಡೆ ಸೇರ್ಬೋದಲ್ಲ ಸರ್? ಹೋಗಿ ಪಾಸೆ ಬರ. ಲೋ ಮಗ, ಆ ಜಾಕ್ ಫ್ರೆಂಡು ಆ ಸೈಜ್ ಇಟ್ಕೊಂಡು ಹೆಂಗ್ ಡ್ಯಾನ್ಸ್ ಮಾಡ್ತಿಲ್ಲ ಅಲ್ವಾ? ಸೈಜ್ ನೋ ಮ್ಯಾಟರ್ ಮ್ಯಾನ್, ಟ್ಯಾಲೆಂಟ್ ಮ್ಯಾಟರ್. ಹಲೋ ಬಾಸ್, ಒನ್ ಕಾಫಿ ಒನ್ ಟೀ. ಓಕೆ ಸರ್. ಕಾಫಿ ಸ್ಟ್ರಾಂಗ್. ಓಕೆ. ಬಾಯ್ ತೊಳ್ಕೊಂಬರಂ ಬಾರೋ. ರಾತ್ರಿದ ಎಣ್ಣೆ ಟೆಸ್ಟ್ ಇನ್ನೂ ಹಂಗೆ ಇದೆ ಬಾಯಲ್ಲಿ. ಲೋ, ಹಂಗೆ ಕುಡಿಬೇಕು ಟೀ ಕಾಫಿನ? ನೀನ್ ಹೋಗ್ಬಾ. ಮತ್ತೆ ಫಸ್ಟ್ ಇಂದ ಹೋದ್ರಣ. ಹೇ ಸ್ವಾಮಿ, ಯಾಕೆ ಇಷ್ಟೊಂದು ಉದ್ದ ಕೂದಲು ಬಿಟ್ಟಿದ್ಯಾ? ಕಟ್ ಮಾಡ್ಸಕ್ಕಾಗಲ್ವಾ? ಅದು ಸಿಂಪಲ್ ಆಗಿರೋ ಒಂದ್ ಕೂದ್ಲು ಸ್ಟೋರಿ. ನಾನು ನಮ್ಮ ಊರಿನ ದೇವಸ್ಥಾನದ ವರಪುತ್ರ. ನನ್ನ ದೇವ್ರಿಗೆ ಅರ್ಪಿಸ್ಬಿಟ್ಟವ್ರೆ. ನಾನು ಯಾವುದೇ ಕಾರಣಕ್ಕೂ ಕೂದಲನ್ನ ಕಟ್ ಮಾಡ್ಸಂಗಿಲ್ಲ, ಬೋರ್ಡ್ ಹೊಡ್ಸ್ಕೋಬಹುದು. ಅದಕ್ಕೆ ನಾನು ಸುಮ್ನೆ ಉದ್ದ ಬಿಟ್ಬಿಟ್ಟಿದೀನಿ. ಅದಕ್ಕೇನ ಈ ಸ್ವಾಮಿಗಳೆಲ್ಲ ಇಷ್ಟು ಉದ್ದ ಕೂದಲು ಬಿಟ್ಕೊಂಡಿರ್ತಾರೆ? ಈ ಸ್ವಾಮಿಗಳಿಗೆಲ್ಲ ಕತ್ರಿ ಅಂದ್ರೆ ಅಲರ್ಜಿ, ಕಕ್ಕ. ಓ, ಇನ್ನು ಸ್ವಲ್ಪ ಆಯಿಲ್ ಹಾಕಿ ಗ್ರೋತ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ. ಸುಮ್ಕಿರಿ, ಇದನ್ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ. ಎಣ್ಣೆ ಹಾಕಿ ಉಜ್ತಿದ್ರೆ ಎಲ್ಲ ಊದ್ರಿ ಗುಡ್ಡೆ ಆಗ್ಬಿಡ್ತೈತೆ. ಓ, ನಿನ್ ವಿಲೇಜ್ ನಲ್ಲಿ ಈ ತರ ಕೂದಲು ಬಿಟ್ಕೊಂಡಿದ್ಯಲ್ಲ, ನಮ್ಮ ಸಿಟಿನಲ್ಲಿ ನಾನು ಯಾವ ತರ ಕೂದಲು ಬಿಟ್ಟಿದ್ದೆ ತೋರ್ಸ್ಲಾ? ಎಲ್ಲಿಂದ ತೋರಿಸ್ತಾ ಇದ್ದೀನಿ? ಹಾಯ್ ಸೂರ್ಯ. ಹಾಯ್ ಜಾಕ್ ಸರ್. ನಿದ್ದೆ ಮಾಡ್ಲಿಲ್ವಾ? ಇಲ್ಲ, ಜಸ್ಟ್ ಎದ್ದೆ, ಕಾಫಿ ಕುಡಿಯೋಣ ಅಂತ ಬಂದೆ. ಓಕೆ, ಹೇಗಿತ್ತು ಪಾರ್ಟಿ? ಸೂಪರ್ ಸರ್, ಫುಲ್ ಎಂಜಾಯ್ ಸರ್. ಐ ನೋ ಸಿ ದಿಸ್ ಕೈಂಡ್ ಪಾರ್ಟಿ ಸರ್. ಐ ವಾಂಟ್ ಟು ಎಂಜಾಯ್ ದಿಸ್ ಪಾರ್ಟಿ ಎವ್ರಿ ನೈಟ್. ಐ ಆಮ್ ಸೋ ಇಂಪ್ರೆಸ್ಡ್. ನಿನ್ ತರ ಫಾಸ್ಟ್ ಆಗಿ ಬೀರ್ ಕುಡಿಯೋಣ ಎಲ್ಲೂ ನೋಡೇ ಇಲ್ಲ. ಡ್ಯಾನಿ ನಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ದು. ಮುಂಚೆನೆ ಗೊತ್ತಾಗಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರ್ತಾ ಇತ್ತು. ಅರ್ಜೆಂಟ್ ಅಲ್ಲಿ ಅರೇಂಜ್ ಮಾಡಿದ್ದು. ಓಕೆ ತಾನೆ? ಓಕೆ ಓಕೆ ಸರ್. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಬೊಂಬಾಟಾಗಿರುತ್ತೆ.
ಓಕೆ ವೇರ್ ಇಸ್ ಡ್ಯಾನಿ ಎಲ್ಲಿದ್ದಾನೆ? ಸರ್ ರೂಮಲ್ಲಿ ಸ್ವಾಮಿ ಜೊತೆ ಮಾತಾಡ್ತಾ ಇದ್ದಾರೆ. ಓಕೆ ಯು ಗೈಸ್ ಹಾವ್ ಫನ್. ಐ ವಿಲ್ ಸೀ ಯು ಲೇಟರ್. ಟೇಕ್ ಕೇರ್. ಓಕೆ ಸರ್. ಓಕೆ ಓಕೆ ಎಂಜಾಯ್ ಯೋರ್ ಕಾಫಿ. ಆಮೇಲೆ ಸಿಗ್ತೀನಿ. ಯಾ ಖಂಡಿತ. ಬಾ ಮಗ ಸಕ್ಕದಾಗವಳ. ಸುಮ್ನೆ ಕುಡಿಯೋ. ಇದೇ ಹೋಟ್ಲಲ್ಲಿ ರಾತ್ರಿ ಹೊತ್ತು ಹಾಡ್ತಾಳಂತೋ. ಕನ್ನಡದವಳು ಬೇರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ನೀ ಏನೇ ಹೇಳೋ ಚಿಂದಿಯಾಗವಳೆ. ಓಕೆ ನೀನ್ ಹೇಳಷ್ಟೇನಿಲ್ಲ. ಏನು ಓಕೆ ಪೊಗರ್ದಸ್ತಾಗವಳೆ. ನನ್ ಯಾವಾಗ ಐಡಿಯಾ ಕೊಡ್ತೀಯ? 3 ಜನ ಯಾವಾಗ ತಗ್ಲಾಗ್ತೀಯ? ನೀನ್ ಬ್ಯಾಗ್ ಬಾವಿಲ್ ಬಿದ್ದೋಗ್ಬಿಡ್ತೀಯಮ್ಮ. ಹೋಗು. ನೋಡ್ತಾ ಇದ್ದೀರಾ? ಬಾವಿಯಲ್ಲಿ ನೀರ್ ಕಮ್ಮಿ ಆಗಿದೆ ಅಂದ್ರು ಅದನ್ನ ನೋಡ್ತಾ ಇದೀನಿ ಕಣ್ಲಾ. ಏನೋ ನೀರ್ ಕಮ್ಮಿ ನಿಮ್ ಮೈನ್ ಲೈ ನೀನೇನ್ ಬಾವಿಯಲ್ಲಿ ನೀರ್ ತುಂಬಿಸ್ಬೇಕಾ? ದೇವಸ್ಥಾನಕ್ಕೆ ತಾನೇ ಬಂದಿರೋದು. ಕೈ ಮುಗಿದು ಭಕ್ತಿಯಿಂದ ನಡಿ. ಅದು ಸರಿ ಬಿಡಿ. ಈ ಬಾವಿಗೂ ಗೂರ್ಕ ಕೆಲಸ ಮಾಡಂಗಾಗೋಯ್ತಲ್ಲ ತಾಯಿ. ಮೇಡಮ್ ಐಸ್ ಕ್ರೀಮ್ ಫಾರ್ ಯುವರ್ ಚಿಲ್ಡ್ರನ್. ಆಂಟಿಗ್ ಲೈನ್ ಆಗ್ತಾವ. ವಾಟ್ಸ್ ಯುವರ್ ನೇಮ್? ನೈಸ್ ನೇಮ್. ಬಾಯ್ ಬೋಲು. ಬಾಯ್. ಅಯ್ಯ ನಿಮ್ ಬಾಯಿಗೆ ಗೋವಾ ಬೀಚ್ ಮಣ್ಣಾಕಾಯಿ ಐಸ್ ಕ್ರೀಮ್ ಯಾಕೋ ಕಿತ್ಕೊಟ್ಟೆ? ಮಕ್ಕಳ್ಕೊಂಡ ಬಿಡೋ ಹೋಗ್ಲಿ. ಅದೇನೋ ಅಂತಾರಲ್ಲ, ಅತ್ತೆ ತಗೊಂಡು ಅಳಿಯ ದಾನ ಮಾಡ್ದ ಅಂತ. ಹಂಗಾಯ್ತು ನಿಂದು. ನನ್ನ ಮಗನೇ ನನಗೆ ಕೋಪ ಬರಿಸ್ತೀಯ, ಬಿಪಿ ಬರಿಸ್ತೀಯ. ಕೊಡ್ಸು ನನಗೆ, ಕೊಡ್ಸು. ಏನಿಲ್ಲ, ಮಕ್ಕಳಿಗೆ ಐಸ್ ಕ್ರೀಮ್ ಕೊಡ್ಸ್ದೆ, ಇವ್ರಿಗೂ ಬೇಕಂತ ಗಲಾಟೆ ಮಾಡ್ತಿದಾರೆ ಅಷ್ಟೇ. ಮಕ್ಳಿಗೆ ಐಸ್ ಕ್ರೀಮ್ ಕೊಡ್ಸಿದೀರಾ, ನನಗ್ ಕೊಡ್ಸಲ್ವಾ? ಅದಕ್ಕೇನಂತೆ, ಬನ್ನಿ ನಾನ್ ಕೊಡಿಸ್ತೀನಿ. ಇಲ್ಲ ನಾನ್ ಸುಮ್ನೆ ಕೇಳ್ದೆ. ಸುಮ್ನೆ ಎಲ್ಲ ಕೇಳುವ. No, I was just kidding. Actually, I was going for shopping, so see you later. Thanks, bye. ಬಾಯ್. ಐಸ್ ಕ್ರೀಮ್ ಕೊಡ್ಸು, ಕೋಪ ಕೊಡ್ತೀನಿ ಬರ್ತಾ ಬಿಡು. ಹೋಗಿ ಬಿಡ ಸ್ವಾಮಿ. ಬಾ ನಾನ್ ಕೊಡಿಸ್ತೀನಿ. ಇನ್ನೊಂದ್ಸಲ ಚೀಪಲ್ ಬೇಕಾ, ನೆಕ್ಕದ್ ಬೇಕಾ? ಅದೇ ತರದ್ ಕೊಡಿಸ್ಬೇಕು, ಬೇರೆ